ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನೀಗಷ್ಟೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಭಾನುವಾರ. ಸೊ ಬೆಳಗ್ಗೆನೇ ಇವತ್ತು ಅಕ್ವೇರಿಯಂನ ಕ್ಲೀನ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ತುಂಬಾ ಗಲೀಜಾಗಿದೆ. ಸೊ ಫೈನಲಾಗಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಮಗಳಿಗೆ ಮೆಹಂದಿ ಹಾಕ್ಬೇಕಂತೆ ನೋಡಿ. ಇನ್ನು ಹಾಕೋ ತನಕ ಬಿಡಲ್ಲ, ತೆಗ್ದು ಇಟ್ಕೊಂಡಿದ್ದಾಳೆ ಹಾಕಿ ಹಾಕಿ ಅಂತ. ಸೊ ನೈಲ್ ಪಾಲಿಶು ಅಷ್ಟೇ, ನೈಲ್ ಪಾಲಿಶ್ ಹಾಕೋ ತನಕ ಬಿಡದೆ ಹೋದ್ಲು. ತೋರ್ಸೇಷನ ನೈಲ್ ಪಾಲಿಶ್ ಹಾಕೊಳ್ಳೋದು ಹಾಕಿದ್ಯಾ? ಹೋಗ ಹತ್ರ ಹೋಗಿ ತೋರ್ಸು. ಕೇಳಮ್ಮ, ಯಾವ ಕಲರ್ ನೀನು ಹಾಕಿರೋ ನೈಲ್ ಪಾಲಿಶ್? ಪಿಂಕ್ ಕಲರ್. ಪಿಂಕ್ ಕಲರ್. ಜೋರಾಗಿ ಹೇಳು. ಪಿಂಕ್ ಕಲರ್. ಪಿಂಕ್ ಕಲರ್. ಓಕೆ, ಬಾ ಬೇಗ ಬೇಗ ಬಾ. ಸೊ ಈಗ ನನ್ನ ಹಸ್ಬೆಂಡ್ ಅಲ್ಲಿ ಅಕ್ವೇರಿಯಂ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಅಕ್ವೇರಿಯಂ ಕ್ಲೀನ್ ಮಾಡುವಾಗ ನಾನು ಇವ್ನು ಎತ್ಕೊಬೇಕು. ಕೆಳಗಡೆ ಬಿಟ್ಟರೆ ಏನು ಮಾಡ್ತಾನೆ, ಎಲ್ಲ ಎಲಿಯೋದು ಮಾಡೋದು ಈ ರೀತಿ ಮಾಡ್ತಾನೆ. ಸೊ ಅಷ್ಟರೊಳಗಡೆ ಇವನಿಗೆ ಮೆಹಂದಿ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ. ಇವತ್ತೊಂದು ಫಂಕ್ಷನ್ ಇದೆ, ಹೋಗಬೇಕು. ಟಿಫನ್ ಅಂದರೆ ರೆಡಿ ಆಗಿದೆ. ಟೊಮೆಟೊ ಗೊಜ್ಜು ಮತ್ತು ರೈಸ್ ಮಾಡಿದ್ವಿ, ಆಗುತ್ತೆ. ಸೊ ಅಕ್ವೇರಿಯಂ ಕ್ಲೀನ್ ಮಾಡಿದ್ಮೇಲೆ ನಾವು ಟಿಫನ್ ಮಾಡಬೇಕು. ಸೊ ಅಷ್ಟರೊಳಗಡೆ ಅವಳಿಗೆ ಮೆಹಂದಿ ಹಾಕೋಣ ಅಂತ ತಗೊಂಡಿದ್ದೀನಿ. ಇನ್ನು ಹಾಕೋ ತನಕ ಬಿಡಲ್ಲ. ಸೊ ಫಸ್ಟಿಗೆ ಅವ್ಳಿಗೆ ಹಾಕಿ ಮುಗಿಸ್ಬಿಡ್ತೀನಿ. ಬಾ ಹಾಕೋಣ, ನಿನಗೆ ಖುಷಿ. ಓಕೆ, ಖುಷಿ. ಓಕೆ, ಕೈ ಆಡಿಸ್ಬೇಡ, ಸ್ಟ್ರೈಟಿಗೆ ಇಟ್ಕೋ. ಯಾವ ಫಂಕ್ಷನ್ ಇದಮ್ಮ ಇವತ್ತು? ಗುರುವಾರ ಫಂಕ್ಷನ್. ಗುರುವಾರ ಫಂಕ್ಷನ್. ಎಂಗೇಜ್ಮೆಂಟ್. ಎಂಗೇಜ್ಮೆಂಟ್. ಬಂಟಿ. ಓಯ್ ತುಮಾ. ಶೋ ಇನ್ನೊಂದು ಆಚೆ ಹೋಗಿ ಅಲ್ಲಿ ಅಕ್ಕನ ಹಾಕಿರ್ಬೇಕು. ನಾನು ಕೂದಕ್ಕೆ ಸ್ಟ್ರೈಟಿಗೆ ಇರಮ್ಮ, ನೀನು ಹಾಕೋಕ್ಕಾಗಲ್ಲ. ಏ ಡಿಸೈನ್ ಹೆಂಗೆಂಗೋ ಹೋಗ್ತಾ ಇದೆ. ಸೊ ಫೈನಲಾಗಿ ಇವಾಗ ಅಕ್ವೇರಿಯಂ ಕ್ಲೀನ್ ಆಯಿತು. ನೋಡ್ತಾ ಇರ್ಬೋದು, ಎಲ್ಲ ನೀಟಾಗಿ ಎಲ್ಲ ಸ್ಟೋನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡೋದನ್ನೆಲ್ಲ ತೊಳೆದು ಎಲ್ಲ ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಇವಾಗ ಫಿಶ್ನ ಒಳಗಡೆ ಹಾಕಬೇಕು. ಸೊ ಅದು ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಯಾವ ರೀತಿ ಜಂಪ್ ಮಾಡುತ್ತೆ ಅಂತ ತೋರಿಸ್ತೀನಿ ನಿಮಗೆ ಮೀನು. ಸೊ ಇವಾಗ ಒಂದು ಬಕೆಟಿಗೆ ಹಾಕಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸಪ್ರೇಟಾಗಿದೆ. ಫಿಶ್ ದಪ್ಪದ ಸೈಜಲ್ಲಿ ಇರೋದು ಸಪ್ರೇಟಾಗಿ ಒಂದು ಬಕೆಟಿಗೆ ಹಾಕಿದ್ದಾರೆ. ತುಂಬ ಜಂಪ್ ಮಾಡುತ್ತೆ, ನಿಧಾನವಾಗಿ ಹಾಕಬೇಕು. ಸೊ ಮತ್ತು ಇನ್ನೊಂದು ಆರೆಂಜ್ ಕಲರು ಈ ಕಡೆ ಈ ಥರ ಒಂದು ಬಕೆಟ್ ಡಿವೈಡ್ ಮಾಡಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇವಾಗ ಇದನ್ನೆಲ್ಲ ಮೀನು ಅಕ್ವೇರಿಯಂ ಒಳಗಡೆ ಹಾಕ್ಬಿಡ್ತಾರೆ. ಸೊ ನೋಡ್ತಿರ್ಬೋದು, ಈ ಫೈನಲಾಗಿ ಆಯಿತು ಅಕ್ವೇರಿಯಂ ಎಲ್ಲ ಕ್ಲೀನ್ ಮಾಡಿ. ಸೊ ಇವಾಗ ಫಿಶ್ ಎಲ್ಲ ಒಳಗಡೆ ಹೋಗಿ ಅದಕ್ಕೆ ಫಿಲ್ಟ್ರನ್ನೆಲ್ಲ ಅರೇಂಜ್ಮೆಂಟ್ ಮಾಡಿಬಿಡ್ತಾರೆ. ಸೊ ಇವಾಗ ನಾನು ನನ್ನ ಹಸ್ಬೆಂಡ್ಗೆ ಮೆಹಂದಿ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ನನ್ನ ಹಸ್ಬೆಂಡ್ ಬೇಡ ನನಗೆ, ನನ್ನನ್ನು ಯಾರು ನೋಡಬೇಕು ಅಂತೆಲ್ಲ ಈ ಥರ ಅಂತ ಇದ್ರು. ಸೊ ಹಾಗೆ ಮಾತಾಡ್ತಾರೆ, ರೇಗಿಸ್ತಾ ಇದೆ. ಸೊ ನನ್ನನ್ನು ಯಾರು ನೋಡಬೇಕು, ನನಗೆ ಆ ಮೆಹಂದಿನೂ ಹಾಕ್ಬೇಡ ನೀನು ಅಂತ ನಾನು ಫೋರ್ಸ್ ಮಾಡಿ ಬಂದು ಹಾಕ್ತಾ ಇರೋದು. ಸೊ ಯಾರಾದರೂ ನೋಡಬೇಕಂದ್ರೆ ಮಾತ್ರ ಮೆಹಂದಿ ಹಾಕಬೇಕಾ, ಇಲ್ಲಾಂದರೆ ಹಾಕೋಬಾರ್ದಾ ಅಂತ ಹೇಳಿ ಈ ರೀತಿ ಎಲ್ಲ ನಾನು ಹೇಳ್ತಾ ಇದ್ದೆ. ಸೊ ಫೈನಲಾಗಿ ಮೆಹಂದಿನ ಹಚ್ಚಿಸ್ಕೊಳ್ತಾ ಇದ್ದಾರೆ. ಸೊ ಕಡಿಮೆ ಅದನ್ನೆಲ್ಲ ಹಾಕೋದಿಲ್ಲ, ಬಟ್ ನನ್ನ ಫೋರ್ಸಲ್ಲಿ ಹಾಕ್ತಾ ಇರೋದು. ಸ್ವಲ್ಪ ವೈಟರ್ಸ್ ಎಲ್ಲ ಇತ್ತು ಮತ್ತು ತಂಪಾಗುತ್ತೆ ಅಂತ ಹೇಳಿ ಸೊ ನನ್ನ ಹಸ್ಬೆಂಡ್ಗೂ ಸಹ ನಾನು ಮೆಹಂದಿನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಫೈನಲಾಗಿ ಅಪ್ಲೈ ಮಾಡಿಬಿಟ್ಟು ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ಅಕ್ವೇರಿಯಂ ಟಾಪ್ ಮೇಲೆ ಎಲ್ಲ ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ದೀವಿ ಸಿಂಪಲ್ಲಾಗಿ. ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ನೋಡೋಣ ಯಾವಾಗ ಟೈಮ್ ಬರುತ್ತೆ ಅವಾಗ ಮಾಡ್ತೀನಿ. ಸೊ ಫೈನಲಾಗಿ ಫಿಶ್ ಎಲ್ಲ ಈಗ ಫ್ರೆಶ್ಶಾಗಿ ಸ್ನಾನ ಮಾಡಿಬಿಟ್ಟಿದೆ ನೋಡಿ, ನೀಟಾಗಿದೆ ಅಕ್ವೇರಿಯಂಗೆ. ಸೊ ಅದಕ್ಕೆ ಫಿಲ್ಟ್ರನ್ನೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಲೈಟ್ ಆನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೈಟ್ ಹೊತ್ತು ನೋಡಬೇಕು, ತುಂಬ ಚೆನ್ನಾಗಿ ಒಂಥರ ಲುಕ್ಕಾಗಿ ಕಾಣುತ್ತೆ. ಸೊ ಫೈನಲಿ ಅಕ್ವೇರಿಯಂ ಕ್ಲೀನ್ ಆಯಿತು ಇವತ್ತಿಗೆ. ಸೊ ನೋಡಿ ಇವಾಗ ನಾವು ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಸಿಂಪಲಾಗಿ ರೆಡಿ ಆಗಿದ್ದೀನಿ. ನಾನು ಕುರ್ತಾ ನಿಮಗೆ ಆಮೇಲೆ ತೋರಿಸ್ತೀನಿ. ಫುಲ್ ಔಟ್ಫಿಟ್ ಬೇಕು. ಟೈಮ್ ಆಗ್ತಾಯಿದೆ, 12:45 ಆಗಿದೆ. ಸೊ ಈಗ ಹೋಗಬೇಕು. ಎಂಗೇಜ್ಮೆಂಟ್ ಅದು ಅಂದರೆ ನಮ್ಮ ಚಿಕ್ಕಮ್ಮನ ಮಗಳದು, ಪ್ಲಸ್ ಅದು ನನ್ನ ಕ್ಲಾಸ್ಮೇಟ್ ಅಂತಲೇ ಹೇಳ್ಬೋದು. ಸೊ ನಾವಿಬ್ಬರು ಒಂದೇ ಕ್ಲಾಸಲ್ಲಿ ಓದಿದ್ದು, ಒಂದೇ ಸ್ಕೂಲ್ನಲ್ಲೇ ಹೋಗಿದ್ದು. ಫ್ರೆಂಡ್ ಮತ್ತು ಫ್ಯಾಮಿಲಿ ಇಬ್ಬರು
ಆಗ್ತಾರೆ. ಸೊ ಈಗ ನಾವು ಅವ್ರ ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀವಿ. ಸೊ ನಾವೀಗ ಮತ್ತೆ ಸಿಗ್ತೀನಿ. ಸರಿ ಮಾಡ್ಕೊಳ್ಳಿ, ಕೆಳಗಡೆ ಬಿಡಿ. ಬನ್ನಿ ಇಲ್ಲಿಗೆ. ಇಬ್ರು ಹಂಗೆ ಹೇಳು. ಹಾಯ್ ಅಮ್ಮ, ಹಾಯ್ ಲಿಕ್ಕಿ, ಹಾಯ್ 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 ಹಾಯ್.